ಸೊ ವೈಟ್ ಸಿಕ್ಸ್ ನ ನೋಡ್ತಾ ಇದ್ರೆ ಐ ಥಿಂಕ್ ಅದು ಬ್ಲಡ್ ಲೈನ್ ನಮ್ಮ ಜೇ ಊಸೋ ಹಾಗೆ ನಮ್ಮ ಚಾಡ್ ಗೇಬಲ್ ಅವರೆಲ್ಲರ ಹಿಂದೆನೂ ಕೂಡ ಬರ್ತಾರೆ ಅಂತ ಅನ್ಕೋತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ಬ್ಯಾಕ್ ಸ್ಟೇಜ್ ಇಂದ ಕ್ರೌಡ್ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಆ ಒಂದು ಎಂಟ್ರೆನ್ಸ್ ನ ನೋಡೋದಕ್ಕೆ ಅದ್ಭುತವಾಗಿ ಅಂಡ್ ಅವರ ಮ್ಯೂಸಿಕ್ ನ ಕೇಳ್ತಾ ಇದ್ರೆ ನಮಗೂ ಎದ್ದು ಕುಣಿಬೇಕು ಅನ್ಸುತ್ತೆ. ಅಂಡ್ ಅವರು ಸೀದಾ ಎಂಟ್ರಿಗೆ ಬರ್ತಾರೆ. ನಮ್ಮ ಮೈಕಲ್ ಕೋಲ್ ಅವರು ಕೂಡ ಇವತ್ತು ನಮ್ಮ ಜೇ ಊಸೋ ಅವರ ಜೊತೆ ಜಾಯ್ನ್ ಆಗಿ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಜೇ ಊಸೋ ಅವರು ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು ಎಲ್ಲರನ್ನು ಕೂಡ ಮಂಡೇ ನೈಟ್ ರಾಗೆ ವೆಲ್ಕಮ್ ಮಾಡಿ ಇನ್ನೇನು ಈ ವಾರ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಮನಿ ಇನ್ ದ ಬ್ಯಾಂಕ್ ನ ಯಾರು ಗೆಲ್ತಾರೆ? ಎಲಿನೈಟ್ ಅವ್ರು ಗೆಲ್ಲೋದಿಲ್ಲ, ಕಾರ್ಮೇಲ ಅವ್ರು ಗೆಲ್ಲೋದಿಲ್ಲ, ಚಾಡ್ ಗೇಬಲ್ ಅವರು ಗೆಲ್ಲೋದಿಲ್ಲ. ಆ ಒಂದು ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲೋದು ನಾನು. ಯಾಕಂದ್ರೆ ನೀವಿವಾಗ ಮಿಸ್ಟರ್ ಮನಿ ಇನ್ ದ ಬ್ಯಾಂಕ್ ಕಡೆ ನೋಡ್ತಾ ಇದ್ದೀರಾ ಅಂತ ನಮ್ಮ ಜೇ ಊಸೋ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಚಾಡ್ ಗೇಬಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಚಾಟ್ ಗೇಬಲ್ ಅವರು ಬಂದ್ ಕೂಡಲೇ ಕ್ರೌಡ್ ಈಟ್ ಅನ್ನೋ ಒಂದು ಚಾನ್ಸ್ ನ ಮಾಡೋದಕ್ಕೆ ಶುರು ಆಗುತ್ತೆ. ಅಂಡ್ ಅದಕ್ಕೆ ನಮ್ಮ ಚಾಟ್ ಗೇಬಲ್ ಅವರು ಈಟ್ ಅಂತ ಯಾಕೆ ಕೂಗ್ತಾ ಇದ್ದೀರಾ? ಈಟ್ ಅನ್ನೋದು ಒಂದು ಪದನೇ ಇಲ್ಲ, ನೀವ್ ಯಾಕೆ ಈಟ್ ಅಂತ ಕೂಗ್ತಾ ಇದ್ದೀರಾ ಅಂತ ನಮ್ಮ ಚಾಟ್ ಗೇಬಲ್ ಅವರು ಮಾತಾಡ್ಕೊಂಡು ಬರ್ತಾರೆ. ಅಂಡ್ ಅದಾದ್ಮೇಲೆ ಹೇಳ್ತಾರೆ, ಕಳೆದ 2 ವಾರದಿಂದ ನಾನು ತುಂಬಾ ದೊಡ್ಡ ದೊಡ್ಡ ವಿಚಾರಗಳನ್ನ ಮಾಡಿದ್ದೀನಿ. ವೈಲ್ಡ್ ಫ್ಯಾಮಿಲಿಯಿಂದ ಅಟ್ಯಾಕ್ ಮಾಡಿಸ್ಕೊಂಡು ಈಗ ಇಲ್ಲಿಗೆ ಬಂದಿದ್ದೀನಿ. ನನ್ನ ಫ್ಯಾಮಿಲಿ ನನ್ನನ್ನ ಬಿಟ್ಟೋದ್ರು ಕೂಡ ಅದನ್ನ ಓವರ್ಕಮ್ ಮಾಡಿದ್ದೀನಿ. ಅಂಡ್ ನಾನು ಈ ಸ್ಯಾಟರ್ಡೆ ಮನಿ ಇನ್ ದ ಬ್ಯಾಂಕ್ ನ ಕೂಡ ಗೆಲ್ತೀನಿ ಅಂತ ನಮ್ಮ ಚಾಟ್ ಗೇಬಲ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಹಂಗೆ ಅವರು ರಿಂಗ್ ಮೇಲೆಗಡೆ ಕೂಡ ಬರ್ತಾರೆ. ಅದನ್ನ ನೋಡಿ ನಮ್ಮ ಜೇ ಊಸೋ ಅವರು, ಚಾಟ್ ಗೇಬಲ್ ನೀನು ಚೆನ್ನಾಗಿದ್ಯಾ, ಇಷ್ಟು ಬೇಗ ವೈಟ್ ಫ್ಯಾಮಿಲಿ ಅವರು ನಿನ್ನನ್ನ ಬಿಟ್ಬಿಟ್ರಾ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಚಾಟ್ ಗೇಬಲ್ ಅವರು, ನನಗೂ ಹಾಗೆ ವೈಟ್ ಫ್ಯಾಮಿಲಿಗೂ ಏನು ಕೂಡ ಸಂಬಂಧ ಇಲ್ಲ. ಅಂಡ್ ಅವ್ರು ನನ್ನಿಂದ ಯಾಕೆ ಬರ್ತಾ ಇದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವರ ಫೈರ್ ಫ್ಲೇನ್ ನ ನೀನ್ ತಗೊಂಡಿರೋದು ನಾನಲ್ಲ. ಸೊ ನನಗೆ ಅವರಿಂದ ಯಾವುದೇ ರೀತಿಯ ಭಯ ಇಲ್ಲ ಅಂತ ನಮ್ಮ ಚಾಟ್ ಗೇಬಲ್ ಅವರು ಎದುರುಕೊಂಡು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇ ಊಸೋ ಅವರು, ಭಯ ಇದೆಯೋ ಇಲ್ವೋ ಅನ್ನೋದು ನಿನ್ನನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಂಡ್ ಫೈರ್ ಫ್ಲೇ ಬಗ್ಗೆ ಮಾತಾಡ್ದಲ್ಲ, ಅದನ್ನ ನಾನು ಮತ್ತೊಮ್ಮೆ ಅವರಿಗೆ ರಿಟರ್ನ್ ಕೊಟ್ಟಿದ್ದೀನಿ. ಯಾಕಂದ್ರೆ ನನಗೆ ಮಸ್ಕಿಟೋನೇ ಸಾಕು, ನನಗೆ ಯಾವುದೇ ರೀತಿಯ ಫೈರ್ ಫ್ಲೇ ಬೇಕಾಗಿಲ್ಲ. ನೀನು ನಿನ್ನ ಫ್ಯಾಮಿಲಿಗೆ ಮೋಸ ಮಾಡ್ತಿದ್ದೆ ಅಂಡ್ ಅದಕ್ಕೆ ನಿನ್ನ ಫ್ಯಾಮಿಲಿ ಅವರು ನಿನ್ನನ್ನ ಬಿಟ್ಟೋದ್ರು. ಅಂಡ್ ಅದೇ ರೀತಿ ನಾನು ಕೂಡ ನನ್ನ ಫ್ಯಾಮಿಲಿನ ಬಿಟ್ಟು ಬಂದಿದ್ದೀನಿ ಅಂತ ನಮ್ಮ ಜೇ ಊಸೋ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಚಾಟ್ ಗೇಬಲ್ ಅವರು ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಫೈನಲಿ ಇವರ ನಡುವೆ ಒಂದು ಚಿಕ್ಕ ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬ್ರಾಲ್ ಅಲ್ಲಿ ನಮ್ಮ ಜೇ ಊಸೋ ಅವರು ವಿನ್ ಆಗಿ ತಮ್ಮ ಫ್ಲಾಶ್ ನ ಕೂಡ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ. ಬಟ್ ನಮ್ಮ ಚಾಟ್ ಗೇಬಲ್ ಅವರು ಹಂಗೆ ರಿಂಗ್ ಇಂದ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸಡನ್ ಆಗಿ ನಮಗೆ ವೈಟ್ ಸಿಕ್ಸ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಚಾಟ್ ಗೇಬಲ್ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಅಲ್ಲೆಲ್ಲ ನಮಗೆ ವೈಟ್ ಸಿಕ್ಸ್ ನ ಮೆಂಬರ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಅಂತೂ ಇಂತೂ ಅವರು ಎಲ್ಲೋಗ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ. ಅಂಡ್ ಸಡನ್ ಆಗಿ ನಮ್ಮ ಸಿಸ್ಟರ್ ಆಬಿಗೇಲ್ ಅವರು ಕಳೆದ ಬಾರಿ ರೀತಿನೇ ಮೈಕಲ್ ಕೋಲ್ ಅವರ ಬಳಿ ಬಂದ್ಬಿಟ್ಟು ಒಂದು ಗಿಫ್ಟ್ ನ ಕೊಡ್ತಾರೆ. ಅಂಡ್ ಮೈಕಲ್ ಕೋಲ್ ಆಗಿ ಕಮೆಂಟ್ರಿ ಟೀಮಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ನಮ್ಮ ಆಡಮ್ ಪಿಯರ್ಸ್ ಅವರು ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನು ಕೂಡ ನಿಲ್ಸಿರ್ತಾರೆ. ಅಂಡ್ ಅವ್ರನ್ನೆಲ್ಲರನ್ನು ಕೂಡ ವೈಟ್ ಸಿಕ್ಸ್ ಫ್ಯಾಮಿಲಿ ಅವರು ಹೊಡೆದಾಕಿರ್ತಾರೆ ಅಂತಾನೆ ಹೇಳ್ಬೋದು. ಕಳೆದ ಬಾರಿ ತರನೇ ಒಂದು ಗಿಫ್ಟ್ ನ ಕೊಡ್ತಾರೆ. ಅಂಡ್ ಆ ಗಿಫ್ಟ್ ಒಳಗಡೆ ಕಳೆದ ಬಾರಿ ರೀತಿನೇ ಒಂದು ಕ್ಯಾಸೆಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಮಂಡೇ ನೈಟ್ ಓಪನಿಂಗ್ ಮಾತ್ರ ಸಖತ್ತಾಗಿ ಪ್ರಾರಂಭ ಆಗಿತ್ತು. ಇದಾದ್ಮೇಲೆ ನಮಗೆ ಝೇವಿಯರ್ ವುಡ್ಸ್ ಹಾಗೆ ಕೇರಿಯನ್ ಕ್ರಾಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಝೇವಿಯರ್ ವುಡ್ಸ್ ಅವರು ಕೇರಿಯನ್ ಕ್ರಾಸ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಕೇರಿಯನ್ ಕ್ರಾಸ್ ಹಾಗೆ ಆಥರ್ಸ್ ಆಫ್ ಪೇನ್ ಅವರು ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ನಮ್ಮ ಕೇರಿಯನ್ ಕ್ರಾಸ್ ಅವರು ಕಾಫಿ ಕಿಂಗ್ಸ್ಟನ್ ಅವರ ಕೈಗೆ ಲಾಕ್ ನು ಕೂಡ ಹಾಕ್ತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಈ ಒಂದು ಸ್ಟೋರಿಗೆ ಅಷ್ಟೊಂದೇನು ಲೈಮ್ ಲೈಟ್ ಸಿಗ್ತಾ ಇಲ್ಲ ಅಂತ ಅನ್ಕೋತೀನಿ. ನೋಡೋಣ ಇದು ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅಂತ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಡೊಮಿನಿಕ್ ಗೆ ಹೇಳ್ತಾ ಇರ್ತಾರೆ, ಇವತ್ತು ನೀನು ನಿನ್ನ ತಂದೆಯ ಕಥೆನ ಸಂಪೂರ್ಣವಾಗಿ ಮುಗಿಸ್ಬಿಡು ಅಂತ. ಅಂಡ್ ಲಾಕರ್ ರೂಮ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಡೇಮಿಯನ್ ಪ್ರಿಸ್ಟ್ ಅವರು ಡೊಮಿನಿಕ್ ಗೆ ಕೇಳ್ತಾರೆ, ನೀನು ರಿಯಾ ರಿಪ್ಲಿ ಅವರ ಬಳಿ ಮಾತಾಡ್ದ ಅಂತ. ಅಂಡ್ ಅದಕ್ಕೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು, ಹೌದು ನಾನು ಮಾತಾಡದೆ, ಅವಳು ನನ್ನ ಜೊತೆ ಚೆನ್ನಾಗೇ ಇದ್ದಾಳೆ ಅಂತ ಸುಳ್ಳು ಹೇಳ್ತಾರೆ. ಯಾಕಂದ್ರೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೇಳ್ತಾರೆ, ನಾನು ರಿಯಾ ರಿಪ್ಲಿ ಅವ್ರ ಬಳಿ ಮಾತಾಡಿದ್ದೀನಿ ಅಂಡ್ ಅವರಿಗೆ ನೀನು ಮಾಡ್ತಾ ಇರ್ತಕ್ಕಂತಹ ಕೆಲಸ ಚೂರು ಇಷ್ಟ ಇಲ್ಲ ಅಂತ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಡೊಮಿನಿಕ್ ಗೆ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಡೊಮಿನಿಕ್ ಅವರು, ನಾನು ಆರಾಮ
ಆರಾಮಾಗಿ ರಿಯಾ ರಿಪ್ಲಿ ಅವ್ರನ್ನ ನೋಡ್ಕೋತೀನಿ, ನೀನೇನು ಕೂಡ ಟೆನ್ಷನ್ ತಗೋಬೇಡ, ನಾನು ಮಾತಾಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಬರೀ ನೀನು ಇದನ್ನೇ ಹೇಳ್ತಾ ಇದೆಯಾ, ನೀನು ಮಾತಾಡ್ತಾ ಇಲ್ಲ, ಮೊದಲು ಹೋಗಿ ಮಾತಾಡು ಅಂತ ಹೇಳಿ ಇಬ್ರು ಕೂಡ ತಮ್ಮ ಕ್ಲಬ್ ಒಳಗಡೆ ಎಂಟ್ರಿನ ಕೊಡ್ತಾರೆ. ಅಂಡ್ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಲಿವ್ ಮಾರ್ಗನ್ ಅವರು ಉಳಿದ ಜಡ್ಜ್ಮೆಂಟ್ ಡೇ ಮೆಂಬರ್ಸ್ ಗಳ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಏನಾಗ್ತಾ ಇದೆ ಅಲ್ಲಿ ಅಂತ ನೋಡಿದಾಗ ಲಿವ್ ಮಾರ್ಗನ್ ಅವರು ನಾನು ಬರೀ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಬಂದಿದ್ದೆ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಫಿನ್ ಬ್ಯಾಲರ್ ಅವ್ರನ್ನ ಕೇಳ್ತಾ ಇರ್ತಾರೆ, ನೀನ್ ಯಾಕೆ ಅವಳನ್ನ ನಮ್ಮ ರೂಮ್ ಒಳಗಡೆ ಬಿಟ್ಕೊಂಡೆ ಅಂತ. ಅಂಡ್ ಅದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ಅವಳು ನಮಗೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿದಾಳೆ, ಅದಕ್ಕೋಸ್ಕರ ನಾನು ಅವಳನ್ನ ಎಂಟ್ರಿ ಕೊಟ್ಕೊಂಡೆ. ಅಂಡ್ ಈಗ ನಿನ್ನನ್ನ ನೋಡ್ತಾ ಇದ್ರೆ ನನಗೆ ಯಾಕೋ ನಿನ್ ಮೇಲೆ ಡೌಟ್ ಪಡ್ತಾ ಇದೆ, ಯಾಕಂದ್ರೆ ನೀನು ಸೆತ್ ರೋಲೆನ್ಸ್ ಅವರ ಸೆಗ್ಮೆಂಟ್ ಅಲ್ಲಿ ಏನ್ ಹೇಳ್ದೆ, ನಮಗೆ ನಿನ್ನ ಅಗತ್ಯಕತೆ ಇದೆ, ನಿಮಗೆ ನನ್ನ ಅಗತ್ಯಕತೆ ಇಲ್ಲ ಅಂತ ಅಲ್ವಾ. ಅಂಡ್ ನೀನು ನಿನ್ನ ಜಡ್ಜ್ಮೆಂಟ್ ಡೇ ಸ್ಥಾನನೂ ಕೂಡ ಅಡ ಇಟ್ಟಿದ್ಯಾ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಡೇಮಿಯನ್ ಪ್ರಿಸ್ಟ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ನಾನು ಈಗ ವರ್ಲ್ಡ್ ಚಾಂಪಿಯನ್ ಆಗಿದ್ದೀನಿ, ಸೊ ನನಗಿಂತ ನಿಮಗೆ ಈಗ ನನ್ನ ಅಗತ್ಯಕತೆ ಜಾಸ್ತಿ ಇದೆ. ಯಾವಾಗ ನಮ್ಮ ರಿಯಾ ರಿಪ್ಲಿ ಅವರು ಚಾಂಪಿಯನ್ ಆಗಿದ್ರು ಆಗ ನಮಗೆ ರಿಯಾ ರಿಪ್ಲಿ ಅವರ ಅಗತ್ಯಕತೆ ಜಾಸ್ತಿ ಇತ್ತಲ್ಲ, ಆ ರೀತಿ ನಾನು ಹೇಳಿದ್ದು. ಅಂಡ್ ಈಗ ನೀನು ಕೂಡ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದೆಯಾ, ನೀವು ಕೂಡ ಚಾಂಪಿಯನ್ಸ್ ಆಗಿದ್ದೀರಾ, ಸೊ ಈಗ ನಮ್ಮೆಲ್ಲರ ಅಗತ್ಯಕತೆ ಸಿಮಿಲರ್ ಇದೆ ಅಂತ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಆ ಒಂದು ವಿಚಾರನ ಹೆಂಗೋ ಕೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ನಾನು ಯಾವಾಗಲೂ ಕೂಡ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ಚಾಂಪಿಯನ್ ಆದಾಗಿಂದನೂ ಕೂಡ ನೀನು ತುಂಬಾನೇ ಬದಲಾಗಿದೆಯಾ ಅಂತ ಹೇಳ್ತಾರೆ. ಸೊ ಜಡ್ಜ್ಮೆಂಟ್ ಡೇ ಇಂದ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೊರಗಡೆ ಹೋಗುವಂತಹ ಲಕ್ಷಣಗಳನ್ನು ಕೂಡ ಡಬ್ಲ್ಯೂ ಅವರು ಟೀಸ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಹಾಗೆ ಜೆಲಿನಾ ವೇಗಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿ ಸಾಕ್ತಾ ಇರುತ್ತೆ. ಮಧ್ಯದಲ್ಲಿ ನಮಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡಾಮಿನಿಕ್ ಬಂದಾಗ ಆ ಕಡೆಯಿಂದ ನಮಗೆ ರೇ ಮಿಸ್ಟೀರಿಯೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಓಕೆ, ಇಬ್ರು ಕೂಡ ಬಂದಿರ್ತಾರೆ, ಮ್ಯಾಚ್ ನ ಚೆನ್ನಾಗಿ ನೋಡ್ತಾ ಇರ್ತಾರೆ. ಒಂದು ಮೂಮೆಂಟ್ ಅಲ್ಲಿ ಇವರಿಬ್ಬರಿಗೇನೆ ಜಗಳ ಆಗ್ಬಿಡುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ರೇ ಮಿಸ್ಟೀರಿಯೋ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇನ್ನ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಸ್ಟೀಲ್ ಚೇರ್ ನ ತಗೊಂಡ್ಬಿಟ್ಟು ನಮ್ಮ ಜೆಲಿನಾ ವೇಗಾ ಅವರಿಗೆ ಕೊಡ್ತಾರೆ, ತಗೋ ಇದರಲ್ಲಿ ಅವ್ರಿಗೆ ಅಟ್ಯಾಕ್ ಮಾಡು, ಅವಳನ್ನ ಸೋಲಿಸ್ಬಿಡು ಅಂತ. ಬಟ್ ನಮ್ಮ ಜೆಲಿನಾ ವೇಗಾ ಅವರು ಅದೇ ಸ್ಟೀಲ್ ಚೇರ್ ನ ಇಟ್ಕೊಂಡು ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇಲ್ಲಿ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನಮ್ಮ ಲಿವ್ ಮಾರ್ಗನ್ ಅವರು ತಮ್ಮ ಫಿನಿಶರ್ ನ ಹಾಕಿ ಜೆಲಿನಾ ವೇಗಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಇದಾದ್ಮೇಲೆ ಇಬ್ರು ಕೂಡ ರಿಂಗ್ ನ ಒಟ್ಟಿಗೆ ಲೀವ್ ಮಾಡ್ತಾರೆ, ನಮ್ಮ ಡಾಮಿನಿಕ್ ಹಾಗೆ ನಮ್ಮ ಲಿವ್ ಮಾರ್ಗನ್ ಅವರು. ಅಂಡ್ ಸ್ಟೇಜ್ ಹತ್ರ ಇಂಟರ್ವ್ಯೂ ಅವರು ಕೇಳ್ತಾರೆ ನಮ್ಮ ಲಿವ್ ಮಾರ್ಗನ್ ಅವರಿಗೆ, ನಿಮ್ಮ ಈ ಒಂದು ಲಿವ್ ಮಾರ್ಗನ್ ರಿವೆಂಜ್ ಟೂರ್ ಯಾವ ರೀತಿ ಸಾಗ್ತಾ ಇದೆ ಅಂತ. ಅಂಡ್ ಅದಕ್ಕೆ ನಮ್ಮ ಲಿವ್ ಮಾರ್ಗನ್ ಅವರು ಹೇಳ್ತಾರೆ, ನಾನು ಈ ಜಗತ್ತಿನಲ್ಲೇ ತುಂಬಾ ಲಕ್ಕಿಯೆಸ್ಟ್ ಗರ್ಲು, ಅಂಡ್ ಈಗ ನನ್ನ ಒಂದು ರಿವೆಂಜ್ ಟೂರು ಚೆನ್ನಾಗಿ ಸಾಗ್ತಾ ಇದೆ. ಅಂಡ್ ನಾನು ಈ ಒಂದು ವಿಕ್ಟ್ರಿನ ನನ್ನ ಡ್ಯಾಡಿ ಡಾಮಿನಿಕ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ನಮ್ಮ ಲಿವ್ ಮಾರ್ಗನ್ ಅವರು ಹೇಳ್ತಾರೆ. ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಒಂದು ಸೆಗ್ಮೆಂಟ್ ಕೂಡ. ಇದಾದ್ಮೇಲೆ ನಮಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರೋಲೆನ್ಸ್ ಅವರು ಬಂದ್ಬಿಟ್ಟು ಮಂಡೇ ನೈಟ್ ರೋಗೆ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡಿ, ನಾನು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿ ವೆಯ್ಟ್ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೋತೀನಿ. ರಸ್ಸೆಲ್ ಮೇನಿಯಾ ಆದಾಗಿಂದ ನನ್ನ ಕೈಯಲ್ಲಿ ಚಾಂಪಿಯನ್ಶಿಪ್ ಇಲ್ಲ, ಅಂಡ್ ಈಗ ನಾನು ಮತ್ತೊಮ್ಮೆ ಅದನ್ನ ಗೆದ್ಕೋತೀನಿ. ಬರೀ ಅದನ್ನ ಗೆದ್ಕೊಳ್ಳೋದು ಮಾತ್ರ ಅಲ್ಲ, ಡೇಮಿಯನ್ ಪ್ರಿಸ್ಟ್ ಅವ್ರನ್ನು ಕೂಡ ನಾನು ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ಹಾಕ್ತೀನಿ. ಯಾಕಂದ್ರೆ ನನ್ನ ಗುರಿ ಜಡ್ಜ್ಮೆಂಟ್ ಡೇ ನ ಬ್ರೇಕ್ ಮಾಡೋದು ಅಲ್ಲ, ಯಾಕಂದ್ರೆ ಡೇಮಿಯನ್ ಪ್ರಿಸ್ಟ್ ಅವರು ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ಇದ್ರೆ ಅವ್ರಿನ್ನೂ ಕೂಡ ಎಸ್ಟಾಬ್ಲಿಷ್ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಾನು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆಗೇ ಆಗ್ತೀನಿ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಫಿನ್ ಬ್ಯಾಲರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ, ನಾನಿವತ್ತು ಗುಡ್ ಮೂಡ್ ಅಲ್ಲಿ ಇಲ್ಲ, ಬದಲಿಗೆ ಬ್ಯಾಡ್ ಮೂಡ್ ಅಲ್ಲಿ ಇದ್ದೀನಿ, ತುಂಬಾನೇ ಬ್ಯಾಡ್ ಮೂಡ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ಅದಕ್ಕೆ ಕಾರಣ ನೀನು ಜಡ್ಜ್ಮೆಂಟ್ ಡೇ ನ ಬ್ರೇಕಪ್ ಮಾಡೋದಕ್ಕೋಸ್ಕರ ಡೇಮಿಯನ್ ಪ್ರಿಸ್ಟ್ ಅವರ ತಲೆಯಲ್ಲಿ ಏನೇನೋ ತುಂಬ್ತಾ ಇದೆಯಾ ಅಂತ ಮಾತಾಡ್ಕೊಂಡು ರಿಂಗ್ ನ ಹತ್ತೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಸೆತ್ ರೋಲೆನ್ಸ್ ಅವರು ಅಲ್ಲೇ ವಾರ್ನಿಂಗ್ ನ ಕೊಡ್ತಾರೆ, ನೀನೇನಾದ್ರೂ ಈಗ ರಿಂಗ್ ಒಳಗಡೆ ಬಂದ್ರೆ ನಿನ್ ಕತೆನ ಇಲ್ಲೇ ಮುಗಿಸ್ತೀನಿ ಅಂತ. ಇವರಿಬ್ಬರೇ ಮಾತಾಡಬೇಕಾದ್ರೆ ನಮಗೆ ಡೇಮಿಯನ್ ಪ್ರಿಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೇಳ್ಬಿಡ್ತಾರೆ, ಇದು ನನ್ನ ಹಾಗೆ ಸೆತ್ ರೋಲೆನ್ಸ್ ಅವರ ಬಿಸ್ನೆಸ್, ಇಲ್ಲಿ ಯಾರು ಕೂಡ ಇಂಟರ್ಫರೆನ್ಸ್ ಮಾಡೋಂಗಿಲ್ಲ ಅಂತ. ಅಂಡ್ ಅದಾದ್ಮೇಲೆ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ಹಿಂದೆಗಡೆ ಸೈಡ್ ಅಲ್ಲಿ ನಿಂತ್ಕೋತಾರೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೇಳ್ತಾರೆ, ನೀನೇನಂದೆ ರಸ್ಸೆಲ್ ಮೇನಿಯಾ ಆದಾಗಿಂದ ನಾನು ಚಾಂಪಿಯನ್ ಆಗಿರೋದು ಬರೀ ನಂಬರ್ಸ್ ಗೇಮು ಅಂತ ಅಲ್ವಾ, ನೀನು ಈ ಒಂದು ಮಂಡೇ ನೈಟ್ ರೋನ ನಡೆಸ್ತೀನಿ ಅಂತ ಹೇಳ್ಕೊಂಡು ತಿರುಗ್ತಿರ್ತೀಯಲ್ಲ, ಈಗ ಅದು ನಂಬರ್ಸ್ ಆಗಿದೆ, ನೀನು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ ಅಂತ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ತನಕ ಯಾಕೆ ವೇಟ್ ಮಾಡೋಣ, ಇಲ್ಲೇ ಬಾ ಒಂದು ಕೈ ನೋಡ್ಕೊಂಬೇಡ ಅಂತ ಫೈಟ್ಗೆ ಕರೀತಾರೆ ಅಂತಾನೆ ಹೇಳ್ಬೋದು. ಅಂಡ್ ಹಿಂದೆಯಿಂದ ನಮ್ಮ ಫಿನ್ ಬ್ಯಾಲರ್ ಅವರು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಫಿನ್ ಬ್ಯಾಲರ್ ಅವರು ಡೇಮಿಯನ್ ಪ್ರಿಸ್ಟ್ ಅವ್ರನ್ನು ಕೂಡ ಕರೀತಾರೆ. ಬಟ್ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಬರೋದಿಲ್ಲ. ಅಂಡ್ ಈ ಒಂದು ಟೈಮಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರೇ ಫಿನ್ ಬ್ಯಾಲರ್ ಅವರಿಗೆ ಒಂದು ಕರ್ ಸ್ಟಾಂಪ್ ನ
ನ ಕನೆಕ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಫೈನಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಬರಬೇಕಾಗುತ್ತೆ ಅಂಡ್ ಅವರು ಕೂಡ ಸೆತ್ ರೋಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಹೇಳ್ತಾ ಇರ್ತಾರೆ, ಪ್ಲೀಸ್ ಇದೊಂದು ಬಾರಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡು ಅಂತ ನಮ್ಮ ಫಿನ್ ಬ್ಯಾಲರ್ ಅವ್ರಿಗೆ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ಓಕೆ ಅಂತಾನು ಕೂಡ ಹೇಳಿದ್ದಾರೆ. ನೋಡೋಣ ಗೈಸ್, ಮನಿ ಇನ್ ದ ಬ್ಯಾಂಕ್ ನ ಇವರೊಂದು ಮ್ಯಾಚ್ ನ ಈ ಒಂದು ಸೆಗ್ಮೆಂಟ್ ಇಂದ ಡಬ್ಲ್ಯೂ ಅವರು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡಿದೆ. ಇದಾದ್ಮೇಲೆ ನಮಗೆ ಐವಿ ನೈಲ್, ಝೋಯಿ ಸ್ಟಾರ್ಕ್ ಹಾಗೆ ಡಕೋಟಾ ಕೈ ಅವರ ನಡುವೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಗೆ ಒಂದು ಟ್ರಿಪಲ್ ಥ್ರೆಡ್ ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿ ಸಾಕ್ತಾ ಇರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಜಡ್ಜ್ಮೆಂಟ್ ಡೇ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಡ್ಜ್ಮೆಂಟ್ ಡೇ ಅವರು ಡಕೋಟಾ ಕೈ ಅವರಿಗೆ ಸಹಾಯ ಮಾಡೋದಕ್ಕೆ ಬರ್ತಾರೆ. ಬಟ್ ಜಡ್ಜ್ಮೆಂಟ್ ಡೇ ಅವರು ಬಂದ್ರು ಅಂತ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇವರೇ ರಿಂಗ್ ಸೈಡ್ ಅಲ್ಲಿ ಬ್ರಾಲ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಈ ಒಂದು ಅವಕಾಶನ ಯೂಸ್ ಮಾಡಿಕೊಂಡು ನಮ್ಮ ಝೋಯಿ ಸ್ಟಾರ್ಕ್ ಅವರು ಡಕೋಟಾ ಕೈ ಅವ್ರನ್ನೇ ಪಿನ್ ಮಾಡಿ ಅವರು ಈ ಬಾರಿಯ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ನಿಜವಾಗ್ಲೂ ಬೇಜಾರಾಯ್ತು. ನಮ್ಮ ಡಕೋಟಾ ಕೈ ಅವ್ರಿಗೂ ಕೂಡ ಒಂದು ಚಾನ್ಸ್ ನ ಕೊಡಬಹುದಿತ್ತು ಅಂತ ಅನ್ನಿಸ್ತು ನನಗೆ. ಇದಾದ್ಮೇಲೆ ನಮಗೆ ಬೋರ್ಡ್ ಎಲೆಸ್ ಹಾಗೆ ಅಂಕಲ್ ಹೌಡಿ ಅವರ ಇನ್ನೊಂದು ವಿಡಿಯೋ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮೈಕಲ್ ಕೋಲ್ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾರಲ್ಲ, ಆ ಒಂದು ಗಿಫ್ಟ್ ಒಳಗಡೆ ಕ್ಯಾಸೆಟ್ ಇರುತ್ತಲ್ಲ, ಅಂಡ್ ಆ ಒಂದು ಕ್ಯಾಸೆಟ್ ನ ಪ್ಲೇ ಮಾಡಿದಾಗ ಒಂದು ವಿಡಿಯೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ವಿಡಿಯೋನು ಕೂಡ ಸಖತ್ತು ಕನ್ಫ್ಯೂಷನ್ ಆಗಿತ್ತು. ಈ ವಿಡಿಯೋದಲ್ಲಿ ಒಂದು ರೀತಿ ನಮ್ಮ ಬೋರ್ಡ್ ಎಲೆಸ್ ಅವರೇ ಅಂಕಲ್ ಹೌಡಿ ಅಂತ ಡಬ್ಲ್ಯೂ ಅವರು ಅಚ್ಚುಕಟ್ಟಾಗಿ ತಿಳಿಸಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಒಂದೊಂದು ಸೈಡ್ ಅಲ್ಲಿ ಬೋರ್ಡ್ ಎಲೆಸ್ ಅವರ ಒಳಗಡೆನೆ ಅಂಕಲ್ ಹೌಡಿನ ಡಬ್ಲ್ಯೂ ಅವರು ಫಿಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಎಲ್ಲದರಲ್ಲೂ ಕೂಡ ತೋರಿಸಿರ್ತಾರೆ. ಬಟ್ ಈ ಒಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ನಮ್ಮ ಬೋರ್ಡ್ ಎಲೆಸ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನನಗೆ ಒಬ್ಬ ವ್ಯಕ್ತಿ ತನ್ನ ಅಗತ್ಯಕತೆಗೋಸ್ಕರ ಫ್ಯಾಮಿಲಿನ ಯೂಸ್ ಮಾಡಿಕೊಂಡು ಅದಾದ್ಮೇಲೆ ಫ್ಯಾಮಿಲಿಗೆ ಮೋಸ ಮಾಡ್ತಾನಲ್ಲ, ಅದನ್ನ ನೋಡಿದ್ರೆ ನನಗೆ ಆಗೋದಿಲ್ಲ. ಅಂಡ್ ಅವ್ರನ್ನೆಲ್ಲರನ್ನೂ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಬೋರ್ಡ್ ಎಲೆಸ್ ಅವರು ತಿಳಿಸಿದ್ದಾರೆ. ಅಂಡ್ ಇದರಿಂದನೇ ಅನ್ಕೋತೀನಿ ನಮ್ಮ ಅಂಕಲ್ ಹೌಡಿ ಹಾಗೆ ವೈಡ್ 6 ಅವರು ನಮ್ಮ ಚಾಡ್ ಗೇಬಲ್ ಅವರ ಹಿಂದೆ ಬಿದ್ದಿರೋದು. ಸೊ ಇದರಿಂದ ನೋಡೋದಾದ್ರೆ ಬ್ಲಡ್ ಲೈನ್ ಹಿಂದೆನೂ ಕೂಡ ಬೀಳ್ಬಹುದು ಅಂಡ್ ಜೇ ಊಸೋ ಅವರ ಹಿಂದೆನೂ ಕೂಡ ಬೀಳ್ಬಹುದು. ಏನೇನು ಮುಂದೆ ಅಂತ ಅಪ್ಡೇಟ್ಗಳು ಬಂದಾಗ ತಿಳಿಸ್ತೀನಿ. ಸದ್ಯಕ್ಕೆ ಅಂಕಲ್ ಹೌಡಿ ಹಾಗೆ ವೈಡ್ 6 ಫ್ಯಾಕ್ಷನ್ ಅವರು ಚಾಡ್ ಗೇಬಲ್ ಅವರ ಹಿಂದೆ ಯಾಕೆ ಬಿದ್ದಿದ್ದಾರೆ ಅನ್ನೋದಕ್ಕೆ ಇವತ್ತು ಆನ್ಸರ್ ಸಿಕ್ಕಿದೆ. ನಮ್ಮ ಚಾಡ್ ಗೇಬಲ್ ಅವರು ತನಿಗೋಸ್ಕರ ತನ್ನ ಅವಶ್ಯಕತೆಗಳಿಗೋಸ್ಕರ ತನ್ನ ಫ್ಯಾಮಿಲಿನ ಯೂಸ್ ಮಾಡಿಕೊಂಡು ಅಂಡ್ ಅದಾದ್ಮೇಲೆ ಫ್ಯಾಮಿಲಿನ ಬಿಟ್ರೇಲ್ ಮಾಡಿದ್ರು. ಅಂಡ್ ಈ ಒಂದು ವಿಚಾರಕ್ಕೋಸ್ಕರ ವೈಡ್ 6 ಅವರು ಚಾಡ್ ಗೇಬಲ್ ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಚಾಡ್ ಗೇಬಲ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗಿದೆ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಡಬ್ಲ್ಯೂ ಅವರು ಒಂದು ಮಟ್ಟಿಗೆ ಕ್ಲಿಯರ್ ಕೂಡ ಮಾಡಿದ್ದಾರೆ, ಬೋರ್ಡ್ ಎಲೆಸ್ ಅವರೇ ಅಂಕಲ್ ಹೌಡಿ ಅಂತ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಚಾಡ್ ಗೇಬಲ್ ಹಾಗೆ ಓಟಿಸ್ ಅವರ ನಡುವೆ ಕೂಡ ಕಾನ್ವರ್ಸೇಷನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಚಾಡ್ ಗೇಬಲ್ ಅವರು ಓಟಿಸ್ ಅವರ ಬಳಿ ಬಂದ್ಬಿಟ್ಟು ಹೆಲ್ಪ್ ನ ಕೇಳ್ತಾ ಇರ್ತಾರೆ. ನನಗೆ ನಿನ್ನ ಅಗತ್ಯಕತೆ ಇದೆ, ನೀನು ನನಗೆ ಹೆಲ್ಪ್ ಮಾಡು. ಅಂಕಲ್ ಹೌಡಿ ಅವರು ಈಗ ನನ್ನಿಂದೆ ಬಂದಿದ್ದಾರೆ, ನೀನ್ ಇವಾಗ ನನ್ನಿಂದೆ ಬರಬೇಕು. ಯಾಕಂದ್ರೆ ಯಾರಿಗ ಗೊತ್ತು ಮುಂದೆ ಅಂಕಲ್ ಹೌಡಿ ಅವರು ನಿನ್ನಿಂದೆ ಬರ್ಬೋದು, ಮ್ಯಾಗ್ಝಿನ್ ಡೂಪ್ರಿ ಹಿಂದೆ ಬರ್ಬೋದು, ಅಕಿರಾ ಟೆಜಾವಾ ಹಿಂದೆ ಬರ್ಬೋದು. ಅಂಡ್ ಆಗ ಖಂಡಿತವಾಗ್ಲೂ ಕೂಡ ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಯೋಚನೆ ಮಾಡು ಅಂತ ನಮ್ಮ ಚಾಡ್ ಗೇಬಲ್ ಅವರು ಓಟಿಸ್ ಅವರಿಗೆ ಹೇಳಿ ಹೋಗ್ತಾರೆ. ನೋಡೋಣ ಗೈಸ್, ಇನ್ನೂ ಕೂಡ ನಮ್ಮ ಚಾಡ್ ಗೇಬಲ್ ಅವರಿಗೆ ಹೆಲ್ಪ್ ಬೇಕು. ಅಂಡ್ ಆ ಹೆಲ್ಪಿಗೋಸ್ಕರ ನಮ್ಮ ಚಾಡ್ ಗೇಬಲ್ ಅವರು ಓಟಿಸ್ ನ ಕೇಳ್ತಾ ಇದ್ದಾರೆ. ಅಂಡ್ ಈ ಕಡೆ ಇನ್ಯಾರೋ ನಮ್ಮ ಚಾಡ್ ಗೇಬಲ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದಾದ್ಮೇಲೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಅದ್ಭುತವಾಗಿ ಇತ್ತು ಅಂತಾನೆ ಹೇಳ್ಬಹುದು. ರಸಲ್ ಮೇನಿಯಾ 39 ನ ರೀಮ್ಯಾಚ್ ಸೊ ಸಖತ್ತಾಗಿ ಡಬ್ಲ್ಯೂ ಅವರು ಬುಕ್ ಮಾಡಿರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಿವ್ ಮಾರ್ಗನ್ ಅವರು ಬಂದ್ಮೇಲೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಮೂಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಂಗ್ ಸೈಡ್ ಅಲ್ಲಿ ನಿಂತ್ಕೊಂಡು ಫೇಸ್ ಟು ಫೇಸ್ ಆಗಿರ್ತಾರೆ. ಹಿಂದೆಯಿಂದ ರೇ ಮಿಸ್ಟೀರಿಯೋ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಒಂದು ಕಿಕ್ ನ ಹೊಡಿತಾರೆ. ಅಂಡ್ ನಮ್ಮ ಡೊಮಿನಿಕ್ ಹೋಗಿ ಲಿವ್ ಮಾರ್ಗನ್ ಅವರ ಮೇಲೆ ಬಿದ್ಬಿಡ್ತಾರೆ. ಅಂಡ್ ಒಂದು ಸಖತ್ತಾಗಿರೋ ಮೂಮೆಂಟ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ರೇ ಮಿಸ್ಟೀರಿಯೋ ಅವರು ಬಂದು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಕರ್ಕೊಂಡು ರಿಂಗ್ ಒಳಗಡೆ ಹಾಕ್ತಾರೆ. ಒಬ್ಬ ತಂದೆಗೆ ತನ್ನ ಮಗನಿಂದ ಏನೇನ್ ನೋಡ್ಬೇಕು ಅನಿಸ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಕಂಟಿನ್ಯೂ ಆಗ್ಬೇಕಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಜಲೀನಾ ವೇಗಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಲೀನಾ ವೇಗಾ ಹಾಗೆ ಲಿವ್ ಮಾರ್ಗನ್ ಅವರು ರಿಂಗ್ ಸೈಡ್ ಅಲ್ಲಿ ಬ್ರಾಲ್ಗೂ ಕೂಡ ಇಳಿದ್ ಬಿಡ್ತಾರೆ. ಅಂಡ್ ಈ ಒಂದು ಟೈಮ್ ನ ಯೂಸ್ ಮಾಡಿಕೊಂಡು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು 619 ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಫ್ಲಾಶ್ ಹಾಕೋದಕ್ಕೆ ಹತ್ತಿರ್ತಾರೆ. ಇಲ್ಲಿ ನಮಗೊಂದು ಎಡವಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಿವ್ ಮಾರ್ಗನ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ರಿಂಗ್ ಕಾರ್ನರ್ ಮೇಲೆ ಬರ್ತಾರೆ. ಸಡನ್ ಆಗಿ ಜಲೀನಾ ವೇಗಾ ಅವರು ಲಿವ್ ಮಾರ್ಗನ್ ಅವ್ರನ್ನ ಕೆಡು ಬಿಡ್ತಾರೆ. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ರೋಪ್ ಇಟ್ಕೊಬಿಡ್ತಾರೆ. ಆ ಒಂದು ರೋಪ್ ಮೇಲೆನೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ನಿಂತಿರ್ತಾರೆ. ಅಂಡ್ ಅಲ್ಲಿಂದ ಸ್ಲಿಪ್ ಆಗ್ತಾರೆ, ಅವರಿಗೆ ಏಟ್ ಆಗುತ್ತೆ. ಅಂಡ್ ಇಲ್ಲಿ ಅಡ್ವಾಂಟೇಜ್ ನ ಯೂಸ್ ಮಾಡಿಕೊಂಡು ನಮ್ಮ ರೇ ಮಿಸ್ಟೀರಿಯೋ ಅವರು ತಮ್ಮ
ಫಿನಿಶರ್ನ ಕನೆಕ್ಟ್ ಮಾಡಿ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಸೊ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸೋತಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ನಾನು ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದೆ, ಇದು ನನ್ನ ತಪ್ಪಲ್ಲ ಅಂತ. ಏನೇ ಆಗ್ಲಿ ಗೈಸ್, ಒಂದ್ ಕಡೆ ರೊಮ್ಯಾಂಟಿಕ್ ಆಂಗಲ್, ಇನ್ನೊಂದ್ ಕಡೆ ಈ ರೀತಿ ಆಂಗಲ್ ಸಖತ್ತಾಗಿ ತೋರಿಸ್ತಾ ಇದ್ದಾರೆ ಡಬ್ಲ್ಯೂ ಅವರು. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಮತ್ತೊಮ್ಮೆ ನಾನು ಈ ಒಂದು ಎರೇನಾಗೆ ಚಾಂಪಿಯನ್ ಆಗಿ ಬಂದಿರೋದನ್ನ ನೋಡಿ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ನಾನು ಈ ಒಂದು ಚಾಂಪಿಯನ್ಶಿಪ್ ನ ಎಲ್ಲಿ ಯಾವಾಗ ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಡಿಫೆಂಡ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಅಂಡ್ ಈಗ ನನ್ನ ನೆಕ್ಸ್ಟ್ ಚಾಲೆಂಜರ್ ಬಗ್ಗೆ ಮಾತಾಡೋದಾದ್ರೆ ನಾನು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಬ್ರಾನ್ ಬ್ರೇಕರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬ್ರಾನ್ ಬ್ರೇಕರ್ ಅವರು ನಿಜವಾಗ್ಲೂ ತುಂಬಾನೇ ಸ್ಪೀಡು, ತುಂಬಾನೇ ಮಾನ್ಸ್ಟರಸ್. ಸೊ ಎಲ್ಲರೂ ಕೂಡ ನನ್ನನ್ನು ಸ್ಟುಪಿಡ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬ್ರಾನ್ ಬ್ರೇಕರ್ ಅವರು ಮಂಡ್ಯ ನೈಟ್ ರೋ ಅಲ್ಲಿ ಪ್ರತಿಯೊಬ್ಬ ಸೂಪರ್ ಸ್ಟಾರ್ನು ಕೂಡ ಅರ್ಧಕ್ಕೆ ಮುರಿದಾಗ್ತಾ ಇದ್ದಾರೆ. ಅಂಡ್ ಅದನ್ನ ನೋಡಿ ಎಲ್ಲರೂ ಕೂಡ ನನ್ನನ್ನು ಸ್ಟುಪಿಡ್ ಅಂತ ಇದ್ದಾರೆ. ಬಟ್ ನಾನು ಸ್ಟುಪಿಡ್ ಅಲ್ಲ. ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಾನು ಬ್ರಾನ್ ಬ್ರೇಕರ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಇದನ್ನ ಪ್ರೂವ್ ಮಾಡ್ತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು, ಸ್ಯಾಮಿ ಝೈನ್ ನಿನ್ನ ಮೇಲೆ ನನಗೆ ತುಂಬಾನೇ ರೆಸ್ಪೆಕ್ಟ್ ಇದೆ, ಯಾಕಂದ್ರೆ ನಾನು ಆಪರ್ಚುನಿಟಿನ ಹುಡಿಕೊಂಡು ಓಡಾಡ್ತಾ ಇದ್ದೆ. ಅಂಡ್ ಎಲ್ಲರೂ ಕೂಡ ನನ್ನನ್ನು ನೋಡಿ ಭಯ ಪಡ್ತಾ ಇದ್ರು. ಬಟ್ ನೀನು ಆ ರೀತಿ ಮಾಡಲಿಲ್ಲ, ನೀನು ನನ್ನನ್ನೇ ಓಡಿಕೊಂಡು ಬಂದೆ. ಅಂಡ್ ನನಗೆ ನಿನ್ನ ಚಾಂಪಿಯನ್ಶಿಪ್ಗೆ ಒಂದು ಆಪರ್ಚುನಿಟಿನ ಕೊಟ್ಟಿದೀಯಾ. ಅಂಡ್ ಇದಕ್ಕೆ ನನಗೆ ನಿನ್ನ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಬಟ್ ಇದರಿಂದ ನನಗೆ ಗೊತ್ತಾಗೋದು ಎರಡು ವಿಚಾರ. ಒಂದು, ನಿನಗೆ ತುಂಬಾನೇ ಗಟ್ಸ್ ಇದೆ ಅಂತ. ಇನ್ನೊಂದು, ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಿನಗೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ ಅಂತ. ನಾನು ನಿನ್ನನ್ನ ಬ್ರೇಕ್ ಮಾಡಾಕ್ತೀನಿ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ. ಇದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು, ಹೌದಾ ನೀನು ನನ್ನನ್ನ ಬ್ರೇಕ್ ಮಾಡ್ತೀಯಾ, ನಿನಗೆ ಗೊತ್ತಾ ನನ್ನ ಹಿಸ್ಟ್ರಿ ಹೇಗಿದೆಯಾ ಅಂತ. ನನ್ನನ್ನ ಎಷ್ಟೋ ಸಾವಿರ ಜನ ಈ ಒಂದು ರಿಂಗ್ ಅಲ್ಲಿ ಬ್ರೇಕ್ ಮಾಡಿ ನಿಂತಿದ್ದಾರೆ. ಬಟ್ ಆದ್ರೂ ಕೂಡ ನಾನು ಮೇಲೆದ್ದಿ ಬಂದಿದ್ದೀನಿ. ನಾನು ಮೇಲೆದ್ದಿ ಬಂದಿರೋದಕ್ಕೆ ಈಗ ನನ್ನ ಕೈಯಲ್ಲಿ ಇರ್ತಕ್ಕಂತಹ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ನೇ ಉದಾಹರಣೆ ಆಗಿತ್ತಾಗೋ. ನಾನು ನಿನ್ನನ್ನ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಬಿಡೋದಿಲ್ಲ. ಅಂಡ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೀನ್ ಏನ್ ಅನ್ಕೋತಾ ಇದೀಯಾ ಅದೆಲ್ಲದೂ ಕೂಡ ಹೊಲ್ಟ ಆಗುತ್ತೆ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂಡು ಓಕೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡೋಣ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಅಲ್ಲಿಂದ ಲೀವ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಬಂದು ಸ್ಯಾಮಿ ಝೈನ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಸ್ಪಿಯರ್ ನ ತಿಂದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ರಿಂಗ್ ಇಂದ ಹೊರಗಡೆ ಬಿದ್ದೋಗ್ತಾರೆ. ಓಕೆ, ಸ್ಪಿಯರ್ ಹಾಕಾಯ್ತು ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ಸ್ಟೇಜ್ ಇಂದ ಓಡೋಗ್ ಬಂದ್ಬಿಟ್ಟು ಸ್ಯಾಮಿ ಝೈನ್ ಅವರಿಗೆ ಸ್ಪಿಯರ್ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಸ್ಯಾಮಿ ಝೈನ್ ಅವರು ಬ್ರಾನ್ ಬ್ರೇಕರ್ ಅವರ ಮೇಲೆ ಜಂಪ್ ಮಾಡ್ತಾರೆ. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಟೀಲ್ ಸ್ಟೆಪ್ಪಿಗೆ ಹೊಡ್ಕೊ ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರ ಮೇಲೆ ಸ್ಯಾಮಿ ಝೈನ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊ ಬಂದ್ಬಿಟ್ಟು ಟರ್ನ್ ಬಕಲ್ಗೆ ಒಂದು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡಿ ತಮ್ಮ ಫಿನಿಶರ್ ಹಲ್ವಾ ಕಿಕ್ ನು ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅವ್ರ ಆ ಕಡೆಯಿಂದ ಓಡ್ ಬರ್ಬೇಕಾದ್ರೇನೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಚಾಂಪಿಯನ್ಶಿಪ್ ನ ಮೇಲ್ಗಡೆ ಎತ್ತಿಟ್ಟು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನಾನು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಬರ್ತೀನಿ ಅಂತ. ನೋಡೋಣ ಗೈಸ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಗೆಲ್ತಾರೋ ಇಲ್ವೋ ಅಂತ. ಇದಾದ್ಮೇಲೆ ನಮಗೆ ಮಂಡ್ಯ ನೈಟ್ ರೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಡ್ರ್ಯಾಗನೋವ್, ಶಿಎಂಎಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಇದ್ರು. ಇವ್ರು 3 ಜನ ಒಂದು ಮ್ಯಾಚ್ ಅಲ್ಲಿ ಇದ್ದಾರೆ ಅಂದ್ರೆ ಎಷ್ಟು ಬ್ರೂಟಲ್ ಮ್ಯಾಚ್ ಇದಾಗಿರುತ್ತೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಅಷ್ಟೇ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ನಮಗೆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರ್ಯಾಗನೋವ್ ಅವರು ಟಾಪ್ ರೋಪ್ ಮೇಲಿಂದ ಜಂಪ್ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಶಿಎಂಎಸ್ ಅವರು ಪ್ರೋ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅದಂತೂ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಫೈನಲ್ ಮೂಮೆಂಟ್ ಕಡೆ ಬರೋದಾದ್ರೆ ಫೈನಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಶಿಎಂಎಸ್ ಅವರು ರಿಂಗ್ ಮೇಲೆ ಇರ್ತಾರೆ. ನಮ್ಮ ಶಿಎಂಎಸ್ ಅವರು ಪ್ರೋ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಓಡ್ ಬರ್ತಾ ಇರ್ತಾರೆ. ಬಟ್ ಔಟ್ ಆಫ್ ನೋ ವೇರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ಲೇಮೋರ್ ಕಿಕ್ ನ ಹೊಡೆದು ಶಿಎಂಎಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಮನಿ ಇನ್ ದ ಬ್ಯಾಂಕಿಗೆ ಕ್ವಾಲಿಫೈ ಆಗಿದ್ದಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆದ್ದಾದ್ಮೇಲೆ ಇಂಟರ್ವ್ಯೂ ಅವರು ಬಂದ್ಬಿಟ್ಟು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಳಿ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ನಾನು ಹೇಳಿದ್ದೆ ಮೊದಲೇ ನಾನು ಮನಿ ಇನ್ ದ ಬ್ಯಾಂಕ್ ನ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಗೆಲ್ತೀನಿ ಅಂತ. ಅಂಡ್ ನಾನು ಇವಾಗ ಅದನ್ನ ಮಾಡಿದ್ದೀನಿ. ಸೊ ನಾನು ಟೊರಾಂಟೋದ ಮನಿ ಇನ್ ದ ಬ್ಯಾಂಕ್ ನು ಕೂಡ ಗೆಲ್ತೀನಿ. ಅಂಡ್ ಟೊರಾಂಟೋ ಇಂದ ಚಾಂಪಿಯನ್ ಆಗಿ ಹೊರಗಡೆ ಬರ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಹಿಂಗೆ ಮಂಡ್ಯ ನೈಟ್ ರೋ ಎಂಡ್ ಆಗುತ್ತೆ. ಓವರಾಲ್ ಇವತ್ತಿನ ಮಂಡ್ಯ ನೈಟ್ ರೋನ ನೋಡೋದಾದ್ರೆ ನನಗಂತೂ ಡೀಸೆಂಟ್ ಅಂತ ಅನ್ನಿಸ್ತು. ಕಳೆದ ವಾರ ಅದರಿಂದಿನ ಮಂಡ್ಯ ನೈಟ್ ರೋಗೆ ಹೋಲಿಸಿದ್ರೆ ಓಕೆ ಪರವಾಗಿಲ್ಲ ಗುರು ಅಂತ ಅನ್ನಿಸ್ತು. ನಿಮ್ಗೆ ಅನ್ನಿಸ್ತು ಇವತ್ತಿನ ಮಂಡ್ಯ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.